ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಹಣದ ಅಡಚಣೆ ಇದೆ. ಇದು ಯಾವ ಥರ ಸರ್ ಹಣದ ಅಡಚಣೆ ಅಂದರೆ, ನೋಡಿ, ನಾವು ದುಡಿತೀವಿ, ಎಲ್ಲವೂ ಮಾಡ್ತೀವಿ, ಆದರೂ ಎಲ್ಲೋ ಒಂದು ಕಡೆ ಬಂದ್ಬಿಟ್ಟು ನಮ್ಮ ಕಮಿಟ್ಮೆಂಟಿಗೆ ಮ್ಯಾಚ್ ಆಗ್ತಾ ಇಲ್ಲ. ಅದು ಆ ರೀತಿ ಓಕೆನಾ, ದುಡ್ಡು ಜಾಸ್ತಿ ಬರ್ತೈತೆ, ನಿಲ್ತಾ ಇಲ್ಲ. ಇದು ಕತೆ ಬೇರೆ, ಅರ್ಥ ಆಯ್ತಾ? ಇಲ್ಲೇನು ಅಂತ ಹೇಳಿದ್ರೆ, ನನ್ನ ಕಮಿಟ್ಮೆಂಟಿಗೆ ಮ್ಯಾಚ್ ಆಗ್ತಾ ಇಲ್ಲ ಸರ್. ನನ್ನ ತಿಂಗಳಿಗೆ ಇಷ್ಟು ಕಮಿಟ್ಮೆಂಟ್ ಇದೆ, ಬಟ್ ಬರ್ತಾ ಇರೋದು ಇಷ್ಟೇ. ಅಥವಾ ಅದಕ್ಕಿಂತ ಮೇಲೆ ಒಂದು ಚೂರು ಏನೋ ಮಾಡಿದ್ದೀನಿ, ಬರ್ತಾ ಇದೆ ಅಂತ ತಿಳ್ಕೊಳ್ಳಿ, ಅದು ಬರಲ್ಲ, ಅಲ್ಲೇ ಸ್ಟಕ್ಕು. ಅದು ಬರಲ್ಲ. ಬಂದಿದ್ರೆ ಓಕೆ, ರಿಲೀಸ್ ಈ ತಿಂಗಳು ಕೂಡ ರಿಲೀಸ್ ಆಗುತ್ತೆ, ಬಟ್ ಅದು ಕೂಡ ಬರಲ್ಲ. ಯಾವುದೋ ಒಂದು ದುಡ್ಡನ್ನು ನಂಬ್ಕೊಂಡು ಯಾವುದೋ ಒಂದು ಕಮಿಟ್ಮೆಂಟ್ ಯಾರ ಹತ್ರ ಅವ್ರು ಮಾತಾಡಿರ್ತೀರಾ ಅಥವಾ ಮಾಡಿರ್ತೀರಾ, ಇದು ಬರುತ್ತೆ, ಇವ್ರಿಗೆ ಕೊಡ್ತೀನಿ, ಇವ್ರ ಹತ್ರ ಮಾತಾಡಿರ್ತೀನಿ, ಅದು ಬರಲ್ಲ. ಹಣದ ಅಡಚಣೆ ಲೈಫ್ ಲಾಂಗ್ ನಡೀತಾ ಇದೆ. ಇದಕ್ಕೊಂದು ಪರಿಹಾರವನ್ನು ನಾನು ಹೇಳ್ತೀನಿ. ಬಟ್ ಏನು ಅಂತ ಹೇಳಿದ್ರೆ, ಒಂದು ಸ್ವಲ್ಪ ಪಂಚಾಂಗ ಅಥವಾ ಕ್ಯಾಲೆಂಡ್ರನ್ನ ನೋಡ್ಕೊಳ್ಳೋಕೆ ಬಂತಂದರೆ ಬಹಳ ಉತ್ತಮವಾಗಿರ್ತದೆ. ಅದನ್ನು ನೀವು ನೋಡ್ಕೊಳ್ಳಿ, ಓಕೆನಾ? ಶುಕ್ಲ ಪಕ್ಷದ ಶನಿವಾರಗಳಲ್ಲಿ ಈ ಪ್ರಯೋಗವನ್ನು ಮಾಡಬೇಕು. ಅಮಾವಾಸ್ಯೆ ಕಳೆದ್ರ ಮೇಲೆ ಬರುತ್ತಲ್ವಾ ಆ ಶನಿವಾರ, ಅರ್ಥ ಆಗಿಲ್ಲ ಅಂದರೆ ಅಮಾವಾಸ್ಯೆ ಕಳೆದ ಮೇಲೆ ಬರುವಂಥ ಆ ಶನಿವಾರಗಳು, ನನ್ನ ಪ್ರಕಾರ ಎರಡು ಶನಿವಾರಗಳು ಮ್ಯಾಕ್ಸಿಮಮ್ ಸಿಗ್ಬೋದು ನಿಮಗೆ ತಿಂಗಳಲ್ಲಿ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಸಾಧ್ಯವಾದಷ್ಟು ಸಂಜೆ ಹೊತ್ತಲ್ಲಿ ಮಾಡಿ, ರಾತ್ರಿ ಮಾಡಬೇಡಿ. ಅದೇ ರೀತಿ ಡೇ ಟೈಮಲ್ಲಿ ಆದರೆ ಬೇಕಾದ್ರೆ ಮಾಡ್ಕೋಬೋದು, ಬಟ್ ಸಂಜೆ ಹೊತ್ತು ನನ್ನ ಪ್ರಕಾರ ಪ್ರಶಸ್ತ. ಒಂದು 5 ರಿಂದ 6 ಗಂಟೆ. ಎಷ್ಟು ಗಂಟೆ ಅಂತ ಕೇಳ್ತೀರಾ? 5 ರಿಂದ 6 ಗಂಟೆ. 5 ಒಣಮೆಣಸಿನ್ಕಾಯಿ ತೊಗೊಳ್ಳಿ, ಆಯಿತಾ? 5 ಒಣಮೆಣಸಿನ್ಕಾಯಿನ ಈ ರೀತಿ ಮಧ್ಯದಲ್ಲಿ ಈ ಥರ ಹಿಡ್ಕೊಂಡು 7 ಸಲ ಇಳೆ ತೆಕ್ಕೊಳ್ಳಿ. ತಲೆಗೆ ಮಾತ್ರ ಈ ರೀತಿ ತೆಗಿಬೇಡಿ, ಬರೀ ಈ ಥರ 7 ಸಲ ಇಳೆ ತೆಗಿರಿ. ಇದನ್ನು ಯಾವುದೇ ಕಾರಣಕ್ಕೂ ಮುರಿಬಾರ್ದು, ನೋಡ್ಕೊಳ್ಳಿ. ಈ ಮೆಣಸಿನ್ಕಾಯಿನ ಕ್ಲೀನಾಗಿ ತೊಗೊಂಡೋಗಿ, ಯಾಕೆ ಕವರಲ್ಲಿ ಹಾಕ್ಕೊಂಡು ತೊಗೊಂಡೋಗ್ತೀರಾ, ಹೆಂಗಾದರೂ ತೊಗೊಂಡೋಗಿ. ಒಟ್ಟಿನಲ್ಲಿ ಎಲ್ಲಿಗೆ ಸರ್ ಹೋಗ್ಬೇಕಂದ್ರೆ, ನಿರ್ಜನವಾಗಿರುವಂಥ ಪ್ರದೇಶ. ಇದು ಯಾವುದು ಸರ್ ಅಂದರೆ, ಜನ ಯಾರು ಓಡಾಡ್ತಾ ಇಲ್ಲ. ಇವಾಗ ಏನೋ ಒಂದು ಪ್ರಯೋಗ ಮಾಡ್ತೀನಿ ನಾನು, ಒಂದು 10 ಸೆಕೆಂಡೋ ಒಂದು 50 ಸೆಕೆಂಡೋ ಒಂದು ಪ್ರಯೋಗ ಮಾಡ್ತೀನಿ. ಆ ಟೈಮಲ್ಲಿ ಯಾರಾದರೂ ಬಂದು ನೋಡೋಂಗಿಲ್ಲ, ಏನಿದು ಅಂತ ಕೇಳೋಂಗಿಲ್ಲ. ಅರ್ಥ ಆಯ್ತಾ? ನಿರ್ಜನ ಪ್ರದೇಶ ಅಂದರೆ ತುಂಬ ಜನ ಗಾಡಿ ತೊಗೊಂಡು ಕಿಲೋಮೀಟ್ರ್ ಗಟ್ಟಲೆ ದೂರ ಹೋಗ್ತೀರಾ, ಹಾಗೆಲ್ಲ ಮಾಡಬೇಡಿ. ಹತ್ತಿರದಲ್ಲೇ ಪ್ರಯೋಗಗಳು ನಮಗೆ ಟೆನ್ಷನ್ ಕೊಡಬಾರ್ದು. ಮೊದಲೇ ಟೆನ್ಷನ್ ಇರುತ್ತೆ. ಪ್ರಯೋಗ ಮಾಡುವಾಗ ಅದಕ್ಕೊಂದು ಟೆನ್ಷನ್ ತಗೊಂಡು ಅಯ್ಯೋ ಮಾಡಬೇಕಲ್ಲ, ಈ ಥರ ಕೆಲಸ ಆಗಲ್ಲ. ಅಯ್ಯೋ ಇವ್ರು ನೋಡ್ಬಿಟ್ರೆ, ಅವ್ರು ಮಾತಾಡ್ಬಿಟ್ರೆ ಇಲ್ಲ. ನೀವೇನು ಮಾಡಬೇಕಂದ್ರೆ, ಇದೊಂದು ತಗೊಂಡು ಹೋಗುವಾಗ ದಯವಿಟ್ಟು ಯಾರ ಹತ್ರನೂ ಮಾತಾಡಬೇಡಿ, ಮೊಬೈಲ್ ಬಳಸಬೇಡಿ. ಮೊಬೈಲ್ ಹೆಂಗೋ ರಿಂಗ್ ಆಗುತ್ತೆ, ಮಾತಾಡ್ತೀವಿ. ದಯವಿಟ್ಟು ಇದೊಂದು ಕೆಲಸ ಮಾಡಿಬಿಡಿ. ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡಬೇಕಂದ್ರೆ, 5 ಮೆಣಸಿನ್ಕಾಯಿ ಇದೆ ಅಲ್ವಾ, ಒಂದೊಂದೇ ಮೆಣಸಿನ್ಕಾಯಿನ ಒಂದೊಂದು ದಿಕ್ಕಲ್ಲಿ ನೀವು ಎಸಿಬೇಕು, ಆಯಿತಾ? ಒಂದೊಂದೇ ಮೆಣಸಿನ್ಕಾಯಿನ ಒಂದೊಂದು ದಿಕ್ಕಲ್ಲಿ ನೀವು ಎಸೆದು 4 ದಿಕ್ಕಾಯಿತು, 4 ಕಡೆ ಎಸಿದ್ರಿ. ಇನ್ನೊಂದು ಆಕಾಶದ ಕಡೆ ಈ ಥರ ಎಸೆದ್ಬಿಟ್ಟು ಹೋಗ್ತಾ ಇರಬೇಕು. ಹಿಂಗೆ ಎಸೆದ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು. ಈ ರೀತಿ ಶನಿವಾರಗಳಲ್ಲಿ, ಅದು ಏನು ಶುಕ್ಲ ಪಕ್ಷದಲ್ಲಿ ಬರುವಂಥ ಶನಿವಾರಗಳಲ್ಲಿ ಮಾತ್ರ ಮಾಡ್ಕೊಳ್ಳಿ. ಸರ್, ಈ ಶುಕ್ಲ ಪಕ್ಷ, ಈ ಕೃಷ್ಣ ಪಕ್ಷ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಆದರೆ ಈ ಪ್ರಯೋಗ ಮಾಡಬೇಕು, ನಮ್ಗೆ ಸಮಸ್ಯೆ ಇದೆ ಅನ್ನೋರು, ಅಮಾವಾಸ್ಯೆ ಕಳೀತದಲ್ವಾ, ಅಮಾವಾಸ್ಯೆ ಕಳೆದು ಬರುವಂಥ ಮೊದಲ ಶನಿವಾರ ಯಾವುದಿದೆ ಅಂತ ನೋಡಿ, ಒಂದು ಶನಿವಾರ ಮಾಡ್ಕೊಳ್ಳಿ ಸಾಕು. ಸಂಜೆ ಹೊತ್ತಲ್ಲಿ ಮಾಡ್ಕೊಳ್ಳಿ, ಯಾರ ಜೊತೆನೂ ಮಾತಾಡಬೇಡಿ, ಇದ್ರ ಬಗ್ಗೆ ಯಾರಿಗೂ ಹೇಳ್ಕೊಳಕ್ಕೆ ಹೋಗಬೇಡಿ. ಹಣದ ಅಡಚಣೆ ಕ್ಲಿಯರ್ ಆಗ್ತಾ ಹೋಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದು ಯಾವುದೋ ಒಂದು ಸ್ಟಕ್ ಆಗ್ತಾ ಇದೆ ಸರ್, ಏನಂತ ಗೊತ್ತಾಗ್ತಾ ಇಲ್ಲ ಸರ್, ಇದನ್ನು ದಾಟ್ತಾ ಇಲ್ಲ. ಒಂದು ಅಮೌಂಟು ಸರ್, ಹೆಂಗಂದರೆ ಇವಾಗ ಒಂದು 20,000 ರೂಪಾಯಿ ದುಡಿತಾ ಇದೆಯಂತ ತಿಂಗಳಾದರೆ, 20 ಮುಂದಕ್ಕೆ ಹೋಗಲ್ಲ. 21, 22, 25, 30 ಹೋಗೋದೇ ಇಲ್ಲ. 20 ಅಲ್ಲಿಗೆ ಹೋದ್ರೂ ಕೂಡ ಜರ್ಕ್ ಹೊಡಿತದೆ. ಅದಕ್ಕೆ ಮುಂಚೆ ಸ್ಪೀಡಾಗಿ ಬರುತ್ತೆ. ಆ 20 ಹತ್ರ ಬಂದು ಜರ್ಕ್ ಹೊಡಿತದೆ. ಬರೀ ಒಂದು ಉದಾಹರಣೆಗೆ 20 ಹೇಳಿದೆ, ಕೆಲವ್ರಿಗೆ 1 ಲಕ್ಷ, ಕೆಲವ್ರಿಗೆ 2 ಲಕ್ಷ, ಅದನ್ನು ದಾಟಲ್ಲ. ಏನು ಮಾಡಿದ್ರು ದಾಟಲ್ಲ. ಅಲ್ಲಿವರೆಗೂ ತುಂಬ ಸೈ ಅಂತ ಹೋಗ್ತಾ ಇರ್ತದೆ, ಎನರ್ಜಿ ಬೂಸ್ಟರ್ ಥರ ಅಲ್ಲಿಗೆ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಅಂಥವ್ರಿಗೂ ಕೂಡ ಇದು ಒಳ್ಳೆಯ ಪ್ರಯೋಗ ಆಗಿದೆ. ಮತ್ತು ಈ ಪ್ರಯೋಗವನ್ನು ಯಾರಿಗೆ ಹಣದ ಅಡಚಣೆ ಇರುತ್ತೋ ದಯವಿಟ್ಟು ಅವ್ರು ಮಾಡಿ. ಅವ್ರ ಬದಲಾಗಿ ಇನ್ನೊಬ್ರು ಯಾರೋ ಇಳೆ ತೆಗೆಯುವಂಥ ಕಾರ್ಯಕ್ರಮನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ನೋಡಿಕೊಂಡು ಈ ಪ್ರಯೋಗವನ್ನು ಮಾಡ್ಕೊಂಡು ಹೋಗಿ. ಒಂದು 3 ತಿಂಗಳು 3 ಸಲ ಪ್ರಯೋಗ ಖಂಡಿತ ಮಾಡಲೇಬೇಕು. ನಿಮ್ಮ ಜೀವನದಲ್ಲಿ ಪರಿವರ್ತನೆ ಬರೋದಕ್ಕೆ ಶುರು ಆಗುತ್ತೆ. ಸರ್ ಚೆನ್ನಾಗಿದೆ ಸರ್ ಪ್ರಯೋಗ, ಕಣ್ಣು ಮುಚ್ಕೊಂಡು ಇದನ್ನು ಕಂಟಿನ್ಯೂ ಮಾಡಿ. ಯಾವುದಾದ್ರು ಒಂದು ಪ್ರಯೋಗ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಪರಿವರ್ತನೆ ತರ್ತಾ ಇದ್ದರೆ ಅದನ್ನು ಬಿಡಬೇಡಿ ಸ್ನೇಹಿತರೆ. ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ, ಅದನ್ನು ಮಾಡ್ತಾ ಹೋಗಿ. ಬೇರೆ ಏನೂ ಪ್ರಯೋಗದ ಬಗ್ಗೆ ಯಾರನ್ನೂ ಕೇಳೋಕೆ ಹೋಗ್ಬೇಡಿ. ನಿಮ್ಮ ಇಷ್ಟಕ್ಕೆ ನೀವು ಮಾಡ್ತಾ ಹೋಗಿ. ಅದು ನಿಮಗೆ ಬೂಸ್ಟಪ್ ಮಾಡ್ತಾ ಇರ್ತದೆ, ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಖಂಡಿತ ತರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.